ಲೋಕೋಪಯೋಗಿ ಇಲಾಖೆ ವತಿಯಿಂದ 1,50,00,000 ಕಡೂರು ಗಡಿಯಿಂದ ಕರಡಿಹಳ್ಳಿ ಭೋವಿ ಕಾಲೋನಿ ಮಾರ್ಗ ಕಲ್ಲು ಸಾದರಹಳ್ಳಿಯವರೆಗೂ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಕರಡಿಹಳ್ಳಿ ಭೋವಿ ಕಾಲೋನಿ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ವಾಸಿಸುತ್ತಿರುವ ಗ್ರಾಮಗಳ ಅಭಿವೃದ್ಧಿ ಮಾಡುವ ಧ್ಯೇಯೋದ್ದೇಶ ಹೊಂದಿದ್ದು ಅವರುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ನಾನು ಶಾಸಕನಾದ ಮೇಲೆ ಸದರಿ ಗ್ರಾಮಗಳಿಗೆ ರಸ್ತೆ, ಕುಡಿಯುವ ನೀರು, ಸಮುದಾಯ ಭವನ, ಶಾಲೆ ಹಾಗೂ ದೇವಸ್ಥಾನ ನಿರ್ಮಿಸಿಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಕೆರೆಗಳಿಗೆ ನೀರು ಹರಿಸುವುದಾಗಿ ಹೇಳಿದರು. ಈ ದಿವಸ ಕಡೂರು ಬಾರ್ಡರ್ನಿಂದ ಕಲ್ಸಾದ್ರಹಳ್ಳಿಯವರೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರ್ ರಸ್ತೆಯ ಡಾಂಬರ್ ರಸ್ತೆಯ ಭೂಮಿಗೆ ಪೂಜೆ ಮಾಡಿದ್ದೀವಿ. ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ನಮ್ಮ ಮುಖಂಡರಾದಂಥ ಹನುಮಪ್ಪನವರು, ಕಲ್ಲೇಶಪ್ಪನವರು ಎಲ್ಲ ಪ್ರತಿಯೊಬ್ಬರು ಸೇರಿ ಇವತ್ತು ಏನು ಕಡೂರಿಗೆ ಹೋಗಬೇಕಾದ್ರೆ ಕೇವಲ ನಮ್ಮ ಕರಡಿಹಳ್ಳಿ ಭೋವಿ ಕಾಲೋನಿಯಿಂದ 1.5 ಕಿಲೋಮೀಟರ್ನಲ್ಲಿ ನಾವು ಕಡೂರು ತಾಲೂಕನ್ನು ತಲುಪ್ತೀವಿ. ಆ ರಸ್ತೆಗೆ ಇವತ್ತು ಡಾಂಬರೀಕರಣವನ್ನು 1.5 ಕೋಟಿ ರೂಪಾಯಿನಲ್ಲಿ ನಾವು ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೊಲ್ಲರಹಳ್ಳಿ ಹನುಮಪ್ಪ, ಮಾಜಿ ಎಪಿಎಂಸಿ ಅಧ್ಯಕ್ಷ ಕಲ್ಲೇಶಪ್ಪ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಟ್ರೇಶ್ ಶಿವಣ್ಣ, ಯತೀಶ್, ಸದಸ್ಯರಾದ ಪದ್ಮನಾಭ, ರಂಗನಾಥ, ಗ್ರಾಮಸ್ಥರಾದ ತಿಮ್ಮಪ್ಪ, ರಾಮಬೋವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಅರಸೀಕೆರೆ, ಭಾರತ ವೈಭವ ನ್ಯೂಸ್, ಹಾಸನ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.